ಸರ್ ಏನ್ ಸರ್ ಇವನು ಒಂದ್ ಫೋನ್ 2 ಸಿಮ್ ಹಾಕದ್ ನೋಡಿದೀನಿ, ಇವನು 3 ಸಿಮ್ ಹಾಕೊಂಡು ರುಬ್ತಾವನೆ. ನಂದು ಚೈನಾ ಸಟ್ಟು ಏನಿವಾಗ ನಿನ್ ನೆಟ್ವರ್ಕ್ ನಾನ್ ಕಟ್ ಮಾಡ್ತೀನಿ ಕಣೋ. ನಕ್ಕೋಜಿ. ಅಯ್ಯೋ ಅಕುಲ್ ಬಾಲಾಜಿ. ಮೇಡಮ್ ಈ 3 ಚೈತ್ರ ಅವರೇ ಬನ್ನಿ ಇಲ್ಲಿ. ಯಾಕ್ರೆ? ಒಂದ್ ನಿಮಿಷ ನೀನ್ ಆ ಕಡೆ ಹೋಗ. ಮೇಡಮ್ ನಿನ್ ಗಂಡಿನ ಕರ್ಕೊಂಡ್ ಬನ್ನಿ. ಫೋಟೋ ರೆಡಿ? ತೆಗೆ. ಒಂದ್ ನಿಮಿಷ ತಡಿಯಪ್ಪ. ಯಾಕಪ್ಪ? ಶ್ವೇತಾ ಚಂಗಪ್ಪ. ಒಂದ್ ನಿಮಿಷ ತಡೀರಿ. ಮೇಡಮ್ ನೀವಿಬ್ರು ನಿಮ್ ಗಂಡನ ಕರ್ಕೊಂಡ್ ಬನ್ನಿ. ನನ್ ಗಂಡನ ಆಗಲೇ ಹುಡುಕ್ತಾ ಇದೀನಿ, ಸಿಗ್ತಾನೆ ಇಲ್ಲ. ಬನ್ನಿ ಒಂದ್ ನಿಮಿಷ. ಸರ್ ಹೊಟ್ಟೆ ನೋವು ನಂಗೆ. ಫೋಟೋ ಒಂದು ಪೋಸ್ ಕೊಡಿ ಸರ್. ಅಯ್ಯೋ ಬನ್ನಿ ಫೋಟೋ ತೆಗಿವಾ. ನನ್ ಗಂಡನ ಮೇಲಿಂದ ಕೈ ಎತ್ತೆ. ಬರ್ರಿ ಇಲ್ಲಿ ಬರ್ರಿ. ನೀನೇ ಅವಳ ನನ್ ಗಂಡ ಮೇಲೆ ಕೈ ಹಾಕಕ್ಕೆ ಬರ್ರಿ. ಅದು ನನ್ ಗಂಡ ಕಣ್ರೆ. ಅಲ್ಲ ಕೇಳಿಸ್ಕೊಂಡಿದ್ ನಿಮ್ಗೆ ಅಲ್ಲ, ಹೇಳಿದ್ ನನಗೂ ಅರ್ಥ ಆಗಿಲ್ಲ. ಒಂದೇ ಕಾಲಿಗೆ 3 ಚಪ್ಲಿ ಹಾಕೊಂಡವ್ರಿ. ಅಣ್ಣ ಇವ್ರಿಗೆ ಚಪ್ಲಿ ಬಗ್ಗೆನೇ ಗೊತ್ತಿಲ್ಲ, 3 BHK ಫ್ಲಾಟ್ ಬಗ್ಗೆ ಏನಣ್ಣ ಗೊತ್ತಿರತ್ತೆ. ಅಮ್ಮ ತಾಯಂದಿರ ನಿಮ್ 3 ಜನಕ್ಕೂ ಅವನೇ ಗಂಡ. ನೋಡಿ ನೀವು ಮಾಡಿರೋ ತಪ್ಪನ್ನ ನಾನು ಕ್ಷಮಿಸ್ತಾ ಇದ್ದೀನಿ. ನೀವು 3 ಜನನು ಮಾತಾಡ್ಕೊಂಡು ಒಂದು ಡಿಸಿಷನ್ ಬನ್ನಿ ಪ್ಲೀಸ್. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನನಗೆ ಗೊತ್ತಿತ್ತು ನೀವು ಒಂದು ಡಿಸಿಷನ್ ಬರ್ತೀರಾ ಅಂತ. ಥ್ಯಾಂಕ್ ಯು. ಅಪ್ಪ ನಾವಲ್ಲ ಕಣೋ ಮಹಾನಟಿ, ನೀನು ಮಹಾನಟ. ಅಲ್ಲೇನ್ರಿ ಮಾಡ್ತಿದ್ದೀರಾ? ಅಯ್ಯೋ ನಾನು 4ನೇ ಹೆಂಡ್ತಿ. ಮಹಾಸಂಗಮದ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಆದ್ರೆ ಎಲ್ಲ ಮಹಾಸಂಗಮಗಳಿಂದ ಬ್ಲಾಕ್ ಬಸ್ಟರ್ ಸಂಗಮ ಅಂದ್ರೆ ಈ ಮಹಾಸಂಗಮ. ಇದು ನಮ್ಮ ಕಾಮಿಡಿ ಕಿಲಾಡಿಗಳ ತಾಕತ್ತು ಅಂದ್ರೆ, ಇದು ನಮ್ಮ ಮಹಾ ನಟಿಯ ತಾಕತ್ ಅಂದ್ರೆ. ತರುಣ ಹೇಗಿಸ್ತು ಈ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್? ಇದು ಒನ್ ಆಫ್ ದಿ ಬೆಸ್ಟ್ ಸ್ಕಿಟ್ ಇವತ್ತಾಗಿರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸ್ಕಿಟ್ ಇದು. ನಿಜವಾಗ್ಲೂ ನಾನು ಒಂದು ರಮೇಶ್ ಅರವಿಂದ್ ಅವ್ರ ಒಂದು ಕಾಮಿಡಿ ಫಿಲಮು ಆ ಥರದ್ದೇ ಒಂದು ಸಿನಿಮಾ ನೋಡ್ತಾ ಇದ್ದೀನಿ ನಾನು ಅನ್ನೋ ಥರ ಅನ್ನಿಸ್ತು ನನಗೆ. ಹ್ಯಾಟ್ಸ್ ಆಫ್ ಟು ಯು ಜಗಪ್ಪ. ನಾನು ವೆರಿ ಹ್ಯಾಪಿ ಅದು ಲೈವ್ ಆಗಿ ವಿಟ್ನೆಸ್ ಮಾಡ್ತಾ ಇರೋದು. ಯಾಕೆ ಅಂತಂದರೆ ಓಕೆ ಸಿನಿಮಾ ಶೂಟಿಂಗಲ್ಲಿ ನಂಬರ್ ಆಫ್ ಡೇಸು, ಶಾರ್ಟ್ಸು, ಕಟ್ಸು, ಲೊಕೇಶನ್ನು ಅದು ಬೇರೆ ಇರುತ್ತೆ. ಇಲ್ಲಿ ಅಷ್ಟು ಟೈಮಿಂಗಲ್ಲಿ 3 ಜನರ ಜೊತೆ ಸಿಂಕ್ರನೈಸ್ ಮಾಡ್ಕೊಂಡು ಪ್ರತಿ ಒಂದು ಸತಿಗೂ ಒಂದೊಂದು ಗೆಟಪ್ನ ಚೇಂಜ್ ಮಾಡ್ಕೊಂಡ್ ಬರ್ತೀವಿ. ಅಮೇಝಿಂಗ್ ಮಗ, ಅಮೇಝಿಂಗ್. ಆ್ಯಂಡ್ ಆ 3 ಜನನೂ ಅಷ್ಟೇ, ಪವಿತ್ರ ಆಗಿರ್ಬೋದು, ಬೃಂದು ಆಗಿರ್ಬೋದು, ಅಟ್ ಮೋಸ್ಟ್ ನೀವೇನೋ ಸಿಂಕಲ್ಲಿದ್ರಿ ಇವತ್ತು. ಸೋ ಬ್ಯೂಟಿಫುಲ್ ಇಟ್ ವಾಸ್. ಆ್ಯಂಡ್ ಶ್ವೇತಾ ಸಖತ್ ಇಂಪ್ರೂವ್ಮೆಂಟ್. ನಾನು ಡ್ಯಾನ್ಸ್ ನೋಡಿದ್ರೆ ಡ್ಯಾನ್ಸ್ ಅದ್ಭುತವಾಗಿ ಮಾಡ್ತಿದ್ದೀರಾ, ಪರ್ಫಾರ್ಮೆನ್ಸ್ ಬಂದರೆ ಪರ್ಫಾರ್ಮೆನ್ಸ್ ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಅದೇನೋ ಹ್ಯೂಮರ್ ಬಂದಾಗ ಅದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತೀರಾ. ಐ ಥಿಂಕ್ ಯು ಆರ್ ಗ್ರೋಯಿಂಗ್ ಗ್ರೇಟ್ ಆಸ್ ಅನ್ ಆಕ್ಟರ್. ಕೀಪ್ ಇಟ್ ಗೋಯಿಂಗ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಅಷ್ಟೇ ಬಿಂದು, ಅಲ್ಟಿಮೇಟ್ ಆಗಿ ನೀವು ಪರ್ಫಾರ್ಮ್ ಮಾಡ್ತಾನೆ ಇದ್ದೀರಾ. ಯು ಹ್ಯಾವ್ ಬಿನ್ ಗೋಯಿಂಗ್ ಆ ಗ್ರಾಫ್ ಹಿಂಗೆ ಟೇಕ್ ಆಫ್ ಅಲ್ಲೇ ಇದೆ. ಇಲ್ಲೂ ಅಷ್ಟೇ ಅದ್ಭುತವಾಗಿ ಮಾಡಿದ್ರಾ. ಅಮ್ಮ ಪವಿತ್ರ ಅವರೇ, ಕಾಮಿಡಿನಲ್ಲೇ ತುಂಬಾ ಕಷ್ಟವಾದ ಕಾಮಿಡಿ ಯಾವುದು ಅಂತಂದ್ರೆ ನಮ್ಮೇಲೆ ನಾವು ಮಾಡ್ಕೊಳ್ಳೋಂಥ ಕಾಮಿಡಿನ. ಅದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ನೀವು ಮಾಡ್ಕೊಂತೀರಾ. ನೀವು ಅದನ್ನ ಸ್ಪೋರ್ಟಿವ್ ಆಗಿ ತಗೋತೀರಾ ಗೊತ್ತಾ. ಹ್ಯಾಟ್ಸ್ ಆಫ್ ಟು ಯು. ಬ್ಯೂಟಿಫುಲ್ ಆಗಿ ಮಾಡಿದೀರಾ. ವೆರಿ ಹಾನೆಸ್ಟ್ಲಿ ನಾನು ಕನ್ಫ್ಯೂಸ್ ಮಾಡ್ಕೋಬೇಕು. ನಾನು ನವಾಜ್ ಬರ್ತಿದ್ದಾಗ ನಾನೇನು ಅನ್ಕೊಂಡೆ, ಚಿಕ್ಕದಾಗಿ ಏನಾರು ಇಟ್ಕೊಂಡಿರ್ತಾರೆ ನವಾಜ್ನ, ಒಂದು ಸಪೋರ್ಟಿಂಗ್ ಆಗಿ ಇಟ್ಕೊಂಡಿರ್ತಾರೆ ಅಂತ ಅನ್ಕೊಂಡ್ರು. ಇಲ್ಲ, ಅವನು ಮೇಜರ್ ಕಾಂಟ್ರಿಬ್ಯೂಷನ್ ಈ ಸ್ಕಿಟ್ ಅಲ್ಲಿ. ಮೇಜರ್ ಕಾಂಟ್ರಿಬ್ಯೂಷನ್ ಸರ್. ಉಲ್ಲಾಸ್ ಅವರೇ, ಅದೇನೋ ಕೀರ್ತಿ ಚಿಕ್ಕದಾದ್ರೂ ಮೂರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ, ಹಂಗೆ ನೀವು ಅದಕ್ಕೆ ಕರೆಕ್ಟ್ ಆಗಿದ್ದೀರಾ. ಬಂದಿದ್ದ ಪರ್ಫಾರ್ಮೆನ್ಸ್ ಎಲ್ಲಾದ್ರಲ್ಲೂ ನೀವು 6 ಹೊಡಿತಾ ಇದ್ದೀರಾ. ಇಡೀ ಆಕ್ಟ್ ಬೊಂಬಾಟ ಆಗಿತ್ತು. ನನ್ನ ಕಡೆಯಿಂದ 1 more salute to you all guys. Thank you sir. ಈ ಒಂದು ಪರ್ಫಾರ್ಮೆನ್ಸ್ಗೆ ಸಿಕ್ಕಿದೆ ಕಾಟೇರ ಸಲ್ಯೂಟ್. ಥ್ಯಾಂಕ್ ಯು ಸೋ ಮಚ್. ನಿಶ್ವಿಕಾ, ನಿಮಗೆ ಗೊತ್ತಿಲ್ಲದೇನೆ ಈ ಒಂದು ದೊಡ್ಡ ಪ್ಲೇ ಅಲ್ಲಿ ನೀವು ದೊಡ್ಡ ಕ್ಯಾರೆಕ್ಟರ್ ಮಾಡಿದ್ರಿ. ಆಣೆ ಮಾಡಿ ಹೇಳಿ, ಹೇಗಿತ್ತು ಈ ಸ್ಕಿಟ್ಟು? ಆಣೆ ಮಾಡಿ ಹೇಳ್ತೀನಿ, ಚಿಂದಿ ಮಾಡ್ಬಿಟ್ರು ಸ್ಟೇಜ್ ಅಲ್ಲಿ ನಿಜವಾಗ್ಲೂ.
ಇದರಲ್ಲಿ ಎಲ್ಲಾರ್ದು ಆಕ್ಟಿಂಗ್ ಸಖತ್ತಾಗಿತ್ತು, ಟೈಮಿಂಗ್ ಸಖತ್ತಾಗಿತ್ತು, ವಿಜುವಲಿ ಸಖತ್ತಾಗಿತ್ತು. ನಾನು 1 ಸೆಕೆಂಡ್ ಕೂಡ ನಾನು ಸುಮ್ಮನೆ ನನ್ನ ತುಟಿನ ಹಿಂಗೆ ಮುಚ್ಚಿ ಕೂತೇ ಇಲ್ಲ. ನಾನು ಥ್ರೂ ಔಟ್ ನಾನು ನಕ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ಇಷ್ಟು ಒಳ್ಳೆ ಸ್ಕಿಟಲ್ಲಿ ನನ್ನ ಭಾಗಿ ಮಾಡ್ಕೊಂಡಿದ್ದು ಗೊತ್ತಿರ್ತು. ತುಂಬಾ ಖುಷಿ ಆಯ್ತು. ಆ್ಯಂಡ್ ದಿಸ್ ವಾಸ್ ಜೆನ್ಯೂನ್ಲಿ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇವತ್ತು. ಥ್ಯಾಂಕ್ ಯು. ಪ್ರೇಮಾ ಮ್ಯಾಮ್ 1 2 3. ಈ ಒಂದು ಆಕ್ಟ್ ಆಗಿದೆ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ಈಗ ಈ ಒಂದು ಆಕ್ಟ್ಗೆ ಮೆಂಟರಿಂಗ್ ಮಾಡಿರ್ತಕ್ಕಂತಹ ಮೆಂಟರ್ ನವೀನ್ ಅವರ ವೇದಿಕೆ ಮೇಲೆ ನಾನು ಬರ್ಮಾಡ್ಕೊಳಕ್ ಇಷ್ಟಪಡ್ತೀನಿ. ಚಪ್ಪಾಳೆ ನವೀನ್ ಅವ್ರಿಗೆ. ಫ್ಯಾಂಟಾಸ್ಟಿಕ್ ನವೀನ, ಫ್ಯಾಂಟಾಸ್ಟಿಕ್. ಹಿ ಇಸ್ ಅ ಮೆಂಟರ್. ರಮೇಶ್ ಸರ್, ಹೇಗಿತ್ತು ದಿಸ್ ಎಂಟೈರ್ ಕಾಮಿಡಿ ಹಂಗಾಮ? ಬ್ರಿಲಿಯಂಟ್ ಅಪ್ಪ, ಇದು ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಏನ್ ಮಜಾ ಆಯ್ತು ಅಂದ್ರೆ ನಾವಿಲ್ಲಿ ಜಡ್ಜಸ್ ಶೋ ಎಲ್ಲ ಮರ್ತ್ಬಿಟ್ವಿ ಸರ್. ಸುಮ್ಮನೆ ಆಡಿಯನ್ಸ್ ಆಗಿ ಎಂಜಾಯ್ ಮಾಡ್ತಾ ಇದ್ವಿ ಪ್ರತಿ ಕ್ಷಣ. ಓಕೆ, ನಾವು ಮಾಡಿದ್ವಿ ರಾಮ ಶಾಮ ಬಾಮ, ಕಳ್ಳ ಮಳ್ಳ ಸುಳ್ಳ, ಅದೆಲ್ಲ ಬೇಸ್ ಏನು? ಸುಳ್ಳು ಹೇಳೋದು, ಅದೇ ಕಾಮಿಡಿಗೆ ಬೇಸೇ ಅದು. ಅದನ್ನೇ ಇಲ್ಲೂ ಮಾಡಿದಿರಿ. ಬಟ್ ಏನ್ ಕ್ಲವರ್ ಆಗಿ ಮಾಡಿದಿರಿ ಅಂದ್ರೆ ಆ ಫಿಲ್ಮ್ಸ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಫನ್ ಇರ್ತಿತ್ತಲ್ಲ, ಅಷ್ಟು ಮಜಾ ಆಯ್ತು ಸರ್ ಇದು. ಫಸ್ಟ್ ಆಫ್ ಆಲ್ ರೈಟಿಂಗ್ ಯಾರು ಮಾಡಿದ್ದು? ಸುನಿಲ್ ಪ್ಲೀಸ್, ಸೂಪರ್ ರೈಟಿಂಗ್ ಇದು, ವೆರಿ ಕ್ಲವರ್. ಅಂಡ್ ಆಲ್ ಆಫ್ ಯು ಸರ್, ರಾಘವ್ ಅವರೇ ನಿಮ್ ಡಾನ್ಸ್ ಅಂತೂ ಎಕ್ಸ್ಟ್ರಾರ್ಡನರಿ ಸರ್ ನೀವು. ಅಂಡ್ ಇವ್ರು ಎತ್ಬಿಟ್ಟೋದು ಸರ್ ಫಾರ್ ಅ ಮಿನಿಟ್ ನಿಜಾಲು ಟೆರ್ರಿಫಿಕ್ ಅದು. ಸರ್, ನಮ್ಮ ವೇದಿಕೆ ಕ್ಯೂಟ್ ಸ್ಟಾರ್ ಉಲ್ಲಾಸ್. ಎಲ್ಲರೂ ರೀ, ಪ್ರತಿಯೊಬ್ರು ಪ್ರತಿ ಕ್ಷಣ ಇಟ್ ವಾಸ್ ಅಮೇಸಿಂಗ್ ಕಾಮಿಡಿ ಪೀಸ್ ರೀ. ಇದು ಕರೆಕ್ಟ್ ಕಾಮಿಡಿ ಅಂದ್ರೆ ಇದು. ರಮೇಶ್ ಸರ್, ನಿಜವಾಗ್ಲೂ ನೀವೊಂದು ಪಾಯಿಂಟ್ ತಗೊಂಡಿದ್ರಿ. ಉಲ್ಲಾಸ್ ನಮ್ಮ ಕ್ಯೂಟ್ ಸ್ಟಾರ್ ಉಲ್ಲಾಸ್ ವಾಸ್ ಅ ಬ್ರಿಲಿಯಂಟ್ ಪರ್ಫಾರ್ಮರ್. ಉಲ್ಲಾಸ್ ಬಗ್ಗೆ ಒಂದು ಸ್ಪೆಷಲ್ ಹೇವಿ ಬರ್ತಾ ಇದೆ ನೋಡಿ. ನಾನು ಉಲ್ಲಾಸ್ ಕುಮಾರ್, ಎಲ್ಲರೂ ನನ್ನ ಕರೆಯೋದು ಯುಕೆ ಹುಲಿ ಅಂತೇಳಿ ಕರೀತಾರೆ. ಈ ಉಲ್ಲಾಸ ಬಹಳಷ್ಟು ಮಗು ಇದ್ದಾಗ ಗಿಡ್ಡ ಇದ್ದ. ಆ ಒಂದು ಇದ್ರೊಳಗೆ ನಿನ್ ಮಗ ಗಿಡ್ಡ ಅದಾನ ಅಂತ ಹೇಳ್ಕೊಂಡು ಅಂದಾಗ ನನ್ಗೆ ಬಹಳಷ್ಟು ದುಃಖ ಆಗ್ತಿತ್ತು. 1ನೇ ಕ್ಲಾಸಿಗೆ ಸೇರಿಸಿದೆ. 1ನೇ ಕ್ಲಾಸಿಂದ ಸೇರಿಸಿದಾಗ ಅವನಿಗೆ ನನ್ನ ಜೊತೆನೆ ಬರ್ತಾ ಇದ್ದ ಅವನು ಸ್ಕೂಲಿಗೆ.